ಇಡೀ ಸಮಸ್ತ ಹಿಂದೂ ಸಮುದಾಯಕ್ಕೆ ಬೇಕಾಗಿರೋ ಕ್ರೆಡಿಟ್ ಅದು. ಇವತ್ತು ದೇವಸ್ಥಾನ ಕಟ್ತಾರೋ ಸರ್ಕಾರದ ಹಣದಲ್ಲ, ಹಿಂದೂಗಳು ಡೊನೇಟ್ ಮಾಡಿರುವಂತ ಹಣದಲ್ಲೇ ದೇವಸ್ಥಾನ ಕಟ್ತಾ ಇರೋದು. ಅದಕ್ಕೆ ಮುಸಲ್ಮಾನರು ಡೊನೇಟ್ ಮಾಡಿದ್ದಾರೆ, ಹಲವು ಕ್ರಿಶ್ಚಿಯನ್ರು ಡೊನೇಟ್ ಮಾಡಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಬೇಕು ಆಯ್ತಲ್ಲ. ಅವ್ರ ವಯೋಸಹಜ ಸಮಸ್ಯೆ ಇರೋದ್ರಿಂದ ಆ ರೀತಿ ಹೇಳಿದಷ್ಟೇ ಬಿಟ್ಟೆ ಮತ್ತಿನ್ನೇನು ಇಲ್ಲ. ಅಲ್ಲ ಮಿಸ್ಕಮ್ಯುನಿಕೇಶನ್ ಆಗಿದೆ ಅಷ್ಟೇ. ಅವ್ರಿಗೆ ಇನ್ವಿಟೇಷನ್ ಹೋಗಿದೆ, ಅವ್ರು ಬಂದು ಬರ್ತಾರೆ. ಈಗ ನೆಕ್ಸ್ಟ್ ಬಹಳಷ್ಟು ವಿಚಾರಗಳು ನಮ್ಮ ಕಾಂಗ್ರೆಸ್ನವ್ರಿಗೆ ಏನೋ ಇದ್ದಕ್ಕಿದ್ದಂಗೆ ಇವಾಗ ರಾಮ ಮಂದಿರ ವಿಚಾರದಲ್ಲಿ ಬಹಳ ಸಿಂಪತಿ ಶುರು ಆಗ್ಬಿಟ್ಟಿದೆ. 2019 ಜಡ್ಜ್ಮೆಂಟ್ ಬರೋದಕ್ಕೆ ಮುಂಚೆ ಒಂದೇ ಒಂದ್ ಸೆಂಟೆನ್ಸ್ ಈ ರೀತಿ ಮಾತಾಡ್ತಿರ್ಲಿಲ್ಲ ಅವರು. ಕೋರ್ಟ್ಗೆ ಹೋಗಿದ್ರು, ರಾಮ ಎಲ್ಲರಿಗೂ ಬೇಕು, ರಾಮ ನಮ್ಮವನೇ ಅಂತ. ಏನ್ ಇವಾಗ ಪೂರ್ತಿ ಮುಗಿಸ್ಬಿಡ್ತೀನಿ ಕೇಳಿ ಆಯ್ತಲ್ಲ. ಸೊ ರಾಮನ್ ಮೇಲೆ ಇವಾಗ ಅದೇ ಎಲೆಕ್ಷನ್ ಟೈಮ್ ಅಲ್ಲಿ ಹಿಂದುತ್ವ ಬರುತ್ತಲ್ಲ, ಹಿಂದೂ ದೇವರ ಮೇಲಿನ ಭಜನೆ, ಅದು ಮಾಮೂಲಿ. ಅದು ಇವಾಗ ರಾಮ ಮಂದಿರ ಟೈಮ್ ಯಾವಾಗ 5 ಸ್ಟೇಟ್ ಅಲ್ಲಿ 3 ಸ್ಟೇಟ್ ಅಲ್ಲಿ ಸೋತ್ರಲ್ಲ, ಅವಾಗಿಂದ ಇವಾಗ ಮತ್ತೆ ಶುರು ಆಗ್ಬಿಟ್ಟಿದೆ. ನೆಕ್ಸ್ಟ್ ಆದರ್ಶಗಳ ಬಗ್ಗೆ ಮಾತಾಡ. ರಾಮನ ಆದರ್ಶವನ್ನ ಬಿಜೆಪಿ ಅವರು ಅಳವಡಿಸ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಒಂದ್ ಸಿಂಪಲ್ ಉದಾಹರಣೆ ಕೊಡ್ತೀನಿ. ರಾಮ ಏಕಪತ್ನಿ ವ್ರತಸ್ಥ, ಬಹುಪತ್ನಿತ್ವ ಇತ್ತಲ್ವಾ ಇಸ್ಲಾಂನಲ್ಲಿ, ಟ್ರಿಪಲ್ ತಲಾಕ್ ಅಂತ ಹೇಳಿ ಅದನ್ನ ರದ್ದತಿ ಮಾಡಿದಾಗ ಅದ್ರ ವಿರುದ್ಧ ನಿಂತ್ಕೊಂಡು ಬಹುಪತ್ನಿತ್ವ ಪರವಾಗಿ ನಿಂತ್ಕೊಂಡವ್ರು ಕಾಂಗ್ರೆಸ್ನವರು. ರಾಮನ ಏಕಪತ್ನಿತ್ವದ ವಿರುದ್ಧವಾಗಿ ನಿಂತ್ಕೊಂಡವ್ರು ಕಾಂಗ್ರೆಸ್ನವರು. ಇವ್ರ ಬಾಯಲ್ಲಿ ನಾವು ರಾಮನ ತತ್ವವನ್ನ ಮುಸಲ್ಮಾನರ ಮೇಲೆ ಹೇಳ್ತಿರೋದು ಅಂತಲ್ಲ. ರಾಮನ ಆದರ್ಶ ಅಂತ ಬಂದಾಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ರಾಮನ ಆದರ್ಶವನ್ನ ಯಾವ ರೀತಿ ಇವ್ರು ವಿರೋಧ ಮಾಡಿದ್ರು ಅಂತ ಹೇಳಿ. ಆದ್ರಿಂದ ಇವ್ರು ಅದ್ರ ಬಗ್ಗೆ ಮಾತಾಡುವಂತ ಯಾವ ನೈತಿಕತೆನೂ ಇಲ್ಲ. ಮತ್ತೊಂದು ರಾಮನ ಆದರ್ಶಕ್ಕೆ ಬರ್ತೀನಿ. ಇವ್ರು ಮಹಾತ್ಮ ಗಾಂಧಿ ಅವರ ಹೆಸರನ್ನ ಪಕ್ಕದಲ್ಲಿ ಇಟ್ಕೊಂಡು ರಾಜಕಾರಣ ಮಾಡ್ಕೊಂಡ್ ಬಂದ್ರಲ್ಲ. ಮಹಾತ್ಮ ಗಾಂಧಿ ಅವ್ರು ಏನ್ ಹೇಳಿದ್ರು? ರಘುಪತಿ ರಾಘವ ರಾಜ ರಾಮ್ ಪತೀತ ಪಾವನ ಸೀತಾರಾಮ್ ಅಂತ ಹೇಳಿದ್ರು. ತಿರ್ಗಾ ಮಹಾತ್ಮ ಗಾಂಧಿ ಅವ್ರು ಏನ್ ಹೇಳಿದ್ರು? ನಿಮ್ಗೆ ಭಗವದ್ಗೀತೆ ಬಗ್ಗೆ ಮಾತಾಡಿದ್ರು. ಇದೇ ಭಗವದ್ಗೀತೆ ಇವತ್ತು ಮಕ್ಕಳಿಗೆ ಹೇಳಿಕೊಡ್ತೀವಿ ಶಾಲೆನಲ್ಲಿ ಅಂದ್ರೆ ಫಸ್ಟ್ ವಿರೋಧ ಮಾಡೋದೇ ಇವರು. ತಿರ್ಗಾ ರಾಮನ ಮಹಾತ್ಮ ಗಾಂಧಿ ಎಷ್ಟು ಹಚ್ಕೊಂಡಿದ್ರು. ರಾಮ ಮಂದಿರ ವಿಚಾರದಲ್ಲಿ ಫಸ್ಟ್ ವಿರೋಧ ಮಾಡಿದವರೇ ಇವರು. ಅದಾದ್ಮೇಲೆ ನೆಕ್ಸ್ಟ್ ಗೋ ಹತ್ಯೆ ವಿಚಾರದಲ್ಲೂ ಅಷ್ಟೇ ಮಹಾತ್ಮ ಗಾಂಧಿ ಅವರು ಗೋಗಳನ್ನ ಹತ್ಯೆ ಮಾಡಬಾರ್ದು ಅಂತ ಹೇಳಿದ್ರು. ಬಟ್ ಗೋ ಹತ್ಯೆ ನಿಷೇಧ ಕಾನೂನು ಜಾರಿಗೆ ತಂದ್ರೆ ಫಸ್ಟ್ ವಿರೋಧ ಮಾಡೋದೇ ಇವರು. ಇವತ್ತು ಆದರ್ಶಗಳ ಬಗ್ಗೆ ಬಿಜೆಪಿ ಪಕ್ಷಕ್ಕೆ ಹೇಳ್ಕೊಡ್ತಾರೆ. ಒಂದ್ ಪ್ರಶ್ನೆ ಕೇಳಿದ್ರು ಮೋಹನ್ ವಿಶ್ವ ಅವರೇ ನಿಮ್ಗೆ. ನೋಡಿ, ಈಗ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕೋರ್ಟ್ ತೀರ್ಪು ನೀಡಿದೆ. ಬಿಜೆಪಿ ಏನ್ ಮಾಡ್ತಿದೆ? ದ ಪವರ್ ಆಫ್ ಫೇತ್ ಅಂಡ್ ಟಾಲರೆನ್ಸ್, ಹಿಂದೂಗಳ ನಂಬಿಕೆ ಹಾಗೆ ಸಹನೀಯ ಶಕ್ತಿ ಇದೆಯಲ್ಲ, ಅದನ್ನು ಓಟ್ ಆಗಿ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ನೀವು ಹೋರಾಟ ಮಾಡ್ತಿದ್ದೀರಾ? ಪ್ರಶ್ನೆ ಕೇಳಿದ್ರು ಪ್ರೊಫೆಸರ್. ಅಲ್ಲ, ನಾವ್ ಯಾಕೆ ಅದನ್ನ ಓಟ್ ಕನ್ವರ್ಟ್ ಮಾಡ್ಕೊಳ್ಳೋಣ ಮೇಡಮ್? ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಮಾತ್ರ ರಾಮ ಮಂದಿರ ನಿರ್ಮಾಣ ಕಾಂಗ್ರೆಸ್ನವರಿಗೆ ವಿಶ್ವಾಸವೇ ಇರಲಿಲ್ಲ, ಅದ್ರ ಬಗ್ಗೆ ಪ್ರಸ್ತಾಪನೆ ಮಾಡ್ತಿರ್ಲಿಲ್ಲ. ರಾಮ ಮಂದಿರ ಅಲ್ಲ ಅಂದ್ರೆ ಕ್ರೆಡಿಟ್ ಪಡ್ಕೊಳ್ಳೋ ಪ್ರಯತ್ನ ಪಡ್ತಿದ್ದೀರಾ? ಆಬ್ವಿಯಸ್ಲಿ, ಯಾಕಂದ್ರೆ ನಾವು ಮ್ಯಾನಿಫೆಸ್ಟೋನಲ್ಲಿ ಹಾಕಿದ್ವಲ್ಲ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ. ನಾವು ಹೇಳಿದ್ರೆ ನಾವು ಮಾಡಿದೀವಿ. ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡಿದ್ರು, ಬಡತನದ ಕಾಸ್ಟ್ ನಲ್ಲಿ, ಆಮೇಲೆ ಸೋಷಿಯಲ್ ಜಸ್ಟಿಸ್ ಕಾಸ್ಟ್ ನಲ್ಲಿ ರಾಮ ಮಂದಿರ ಬೇಕಾ ನಮ್ಗೆ ಅಂತ ಹೇಳ್ಬಿಟ್ಟು. ಮೇಡಮ್, ಇವತ್ತು ಭಾರತ ಇಡೀ ವಿಶ್ವದಲ್ಲಿ 10 ವರ್ಷದ ಹಿಂದೆ ಎಕಾನಮಿನಲ್ಲಿ 10ನೇ ಪ್ಲೇಸ್ ಅಲ್ಲಿ ಇತ್ತು, 5ನೇ ಪ್ಲೇಸ್ ಅಲ್ಲಿ ಇದೆ. ಇದು ಭಾರತದ ಡೆವಲಪ್ಮೆಂಟ್ ಆಗಿರೋದು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ತಿರ್ಗಾ ಇದೇ ಕಾಂಗ್ರೆಸ್ನವ್ರು ಹೇಳಿದ್ರು, ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಅಥವಾ ಕರ್ನಾಟಕ ಚುನಾವಣೆ ಟೈಮಲ್ಲಿ ಬಂದಾಗ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಕೆಂಪೇಗೌಡ ಟರ್ಮಿನಲ್ 2 ಇನಾಗ್ರೇಷನ್ಗೂ ಮೋದಿನೇ ಬರ್ತಾರೆ, ಆಮೇಲೆ HAL ಫ್ಯಾಕ್ಟರಿ ಇನಾಗ್ರೇಷನ್ಗೂ ಮೋದಿನೇ ಬರ್ತಾರೆ, ಮೆಟ್ರೋ ಇನಾಗ್ರೇಷನ್ಗೂ ಮೋದಿನೇ ಬರ್ತಾರೆ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಗೂ ಮೋದಿನೇ ಬರ್ತಾರೆ, ಆಮೇಲೆ ಎಲ್ಲ ಶಂಕುಸ್ಥಾಪನೆಗೂ ಮೋದಿನೇ ಬರ್ತಾರೆ. ಹಾಗಾದ್ರೆ ಇದ್ಯಾವುದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ವಾ? ಇದ್ಯಾವುದು ಅಭಿವೃದ್ಧಿ ಅಲ್ವಾ? ಇದರಿಂದ ಯಾವ್ದ್ರಿಂದ ಉದ್ಯೋಗ ಸೃಷ್ಟಿ ಆಗಿಲ್ವಾ? ಇದರಿಂದ ಬಡತನ ನಿರ್ಮೂಲನೆ ಆಗಿಲ್ವಾ? ಅಷ್ಟೇ ಯಾಕೆ, ಕೋವಿಡ್ ಸಮಯದಲ್ಲಿ ದೊಡ್ಡ ಸಮಸ್ಯೆ ಆದಾಗ ಇಡೀ ದೇಶದಲ್ಲಿ 80 ಕೋಟಿ ಬಡವರಿಗೆ ಪ್ರತಿ ತಿಂಗಳು ದವಸ ಧಾನ್ಯಗಳನ್ನ ಕೊಟ್ಟಿದ್ದು ಮೋದಿ ಸರ್ಕಾರ. ಇವತ್ತು ಕಂಟಿನ್ಯೂ ಆಗ್ತಿದೆ. ನೆಕ್ಸ್ಟ್ ಇದೆಲ್ಲ ಬಡತರ ಉದ್ದಾನ ರಾಮ ಮಂದಿರ ಕಟ್ಟಿದಾಗ ಇವತ್ತು ನೋಡಿ ಅಯೋಧ್ಯೆನಲ್ಲಿ ರಿಯಲ್ ಎಸ್ಟೇಟ್ ಪ್ರೈಸಸ್ ಮೇಲಕ್ಕೆ ಹೋಗಿದಾವೆ. ತಿರ್ಗಾ ಎಷ್ಟು ಹೋಟೆಲ್ಗಳು ಬಂದಿದಾವಲ್ಲಿ. ಕಮಂಡಲ್ ಬಗ್ಗೆ ಮಾತಾಡಿದ್ರು. 1918 ಮಂಡಲ್ ವರದಿ ಫಸ್ಟ್ ಟೈಮ್ ಬಂದಾಗ, ಅದಾದ ನಂತರ 9 ವರ್ಷಗಳ ಕಾಲ ಅವರು ಅಧಿಕಾರದಲ್ಲಿದ್ರು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ. ಅದನ್ನ ಇವರು ಅನುಷ್ಠಾನಕ್ಕೆ ತರಲೇ ಇಲ್ಲ. 1990 ಚರ್ಚೆಗೆ ಬಂದಾಗ OBC ವಿಷಯನ ಫಸ್ಟ್ ವಿರೋಧ ಮಾಡಿದ್ದೆ ರಾಜೀವ್ ಗಾಂಧಿ. ಹೊಸದ್ ಬಿಡ್ಬೇಕು.
ಮುನೀರ್ ಅವ್ರು ನನ್ನ ಕೇಳಿದ್ರು ಸರ್ ಒಂದ್ ನಿಮಿಷ ಸರ್ ಫುಲ್ಲು ರೆಡಿ ಆಗಿದೆ ನಂದು ರಿಸರ್ಚ್